ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ನಾವು ಎಷ್ಟು ರೀತಿಯಲ್ಲಿ ಸಾಂಬಾರು ಮಾಡ್ತೀವಿ, ಬಟ್ ಈ ಸಾಂಬಾರು ಏನಪ್ಪ ಅಂತಂದರೆ ನಾವು ಹಳೆ ಕಾಲದವರು ತುಂಬ ಈ ಸಾರನ್ನ ಮಾಡ್ತಾಯಿದ್ರು. ಮುದ್ದೆಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಎವಿ ಟೇಸ್ಟ್ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಇದನ್ನು ಒಂದ್ಸಲಿ ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಟ್ರೈ ಮಾಡಿದ್ರೆ ನಿಜವಾಗ್ಲೂ ಇದರ ಟೇಸ್ಟ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಇದೇನಿಲ್ಲ, ಹಳೆ ಕಾಲದಲ್ಲಿ ಅವಾಗ ತುಂಬಾ ಈ ಸಾರನ್ನ ಮಾಡ್ತಿದ್ರು. ಅವಾಗೆಲ್ಲ ಆ ತರಕಾರಿ ಈ ತರಕಾರಿ ಅಂತ ಮೇಯ್ನ್ ಅನ್ನೋದಕ್ಕಿಂತ ಬದನೆಕಾಯಿ ಆಲೂಗಡ್ಡೆ ಇತ್ತು ಅಂತಂದರೆ ಅದರದ್ದು ಗೊಜ್ಜಾಗಿರ್ಬೋದು, ಸಾಂಬಾರಾಗಿರ್ಬೋದು ರೆಡಿಯಾಗಿ ಹೋಗ್ತಾಯಿತ್ತು. ಬಟ್ ಆಲೂಗಡ್ಡೆ ಬದನೆಕಾಯಿ ಉಪಯೋಗಿಸಿ ಇದ್ರ ಜೊತೆಗೆ ನಾವು ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ಬಟ್ ಆಲೂಗಡ್ಡೆ ಬದನೆಕಾಯಿ ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇನಿಲ್ಲ ಫ್ರೆಂಡ್ಸ್, ಮಸ್ಕಾಯಿ ಸಾಂಬಾರು ಅಂತ ಹೇಳ್ತೀವಿ, ಮಸ್ತು ಮಾಡೋವಂಥ ಸಾಂಬಾರು. ಆ ಸಾಂಬಾರಿಗೀಗ ನಾವು ಏನು ಬೇಕು ಅಂತೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಅರಶಿನ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಅರ್ಧದಷ್ಟು ಈರುಳ್ಳಿ. ಹಾಗೆಯೇ ಅದ್ರ ಜೊತೆಗೆ ನಾವೇನಪ್ಪ ಅಂತಂದರೆ ಹೀರೆಕಾಯಿ ತೊಗೊಂಡಿದ್ದೀನಿ. ನೀವು ಹೀರೆಕಾಯಿನೂ ಬಳಸ್ಬೋದು ಮತ್ತು ಬೀನ್ಸು ಸಹ ಬಳಸ್ಬೋದು. ಬಟ್ ಮೇಯ್ನಾಗಿ ಬೇಕಾಗಿರೋದು ನಮಗೆ ಆಲೂಗಡ್ಡೆ ಬದನೆಕಾಯಿ. ಇವೆರಡೂ ಇತ್ತು ಅಂತಂದರೆ ಸಾರು ಬಿಂದಾಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನೀಗ ಆಲೂಗಡ್ಡೆ ಬದನೆಕಾಯಿ ಹೀರೆಕಾಯಿನ ತೊಗೊಂಡಿದ್ದೀನಿ ತರಕಾರಿ ಅಂತ. ಜೊತೆಗೆ ಟೊಮೊಟೊ, ಹುಣಸೆಹಣ್ಣು ಹಾಕಿರೋದ್ರಿಂದ ಟೊಮೊಟೊ ಒಂದು ಸಾಕು. ದೊಡ್ಡದು ನಾನು ಮೀಡಿಯಮ್ ಸೈಜಲ್ಲ, ದೊಡ್ಡದೇ ಇದೆ. ಸೊ ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಆಲೂಗಡ್ಡೆ ನಾನು ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ರು ಹೇಳ್ತಾರೆ ಸಿಪ್ಪೆ ಸಮೇತ ತಿಂದರೆ ವಾಯು ಆಗಲ್ಲ ಅಂತ ಹೇಳ್ತಾರೆ. ಸೊ ನಾನು ಅದರಿಂದ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹೀರೆಕಾಯಿನೂ ಸಹ ಮೇಲ್ಗಡೆ ಲೇಯರ್ ಏನಿರುತ್ತೋ ಸಿಪ್ಪೆ ಅದನ್ನು ತೆಗೆದು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಈಗ ನಾನು ಬದನೆಕಾಯಿನೂ ಸಹ ಚೆನ್ನಾಗಿ ತೊಳೆದು ಕಟ್ ಮಾಡಿ, ಒಂದು ಬದನೆಕಾಯಿನ ಒಂದು 4 ಪೀಸಷ್ಟು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಅಂತಂದರೂ ಹಾಕ್ಕೋಬೋದು. ಬಟ್ ಇದು ಮಸಿಯೋದ್ರಿಂದ ಇದು ಕಂಪ್ಲೀಟಾಗಿ ಸಾರೊಳಗಡೆ ಮಿಕ್ಸ್ ಆಗೋಗ್ಬಿಡುತ್ತೆ. ಮಿಕ್ಸ್ ಆದಷ್ಟು ತುಂಬಾ ಟೇಸ್ಟ್ ಇರುತ್ತೆ. ಸೊ ನಿಮಗೆ ಯಾವ ಶೇಪಲ್ಲಿ ಬೇಕೋ ಹೇಗೆ ಬೇಕೋ ಹಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಬಟ್ ಬದನೆಕಾಯಿ, ಆಲೂಗಡ್ಡೆ ಇವೆರಡು ತುಂಬಾ ಇಂಪಾರ್ಟೆಂಟು. ಈ ಸಾರಿಗೆ ಟೇಸ್ಟ್ ಕೊಡೋದೆ ಇವೆರಡು. ಸೊ ಅದರಿಂದ ಅದನ್ನು ಹಾಕ್ಕೋಬೇಕು. ಹಾಗೆಯೇ ಟೊಮೊಟೊನೂ ಸಹ ನಾನು ಮೀಡಿಯಮ್ ಸೈಜ್ಗೆ ರಫಾಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ನಮಗೆ ಬೇಕಾಗಿರೋ ತರಕಾರಿ, ಟೊಮೊಟೊ, ಉಪ್ಪು, ಅರಶಿನ, ಬೇಳೆ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಏನಿಲ್ಲ ಅಂದರೂ ಒಂದು 2ರಿಂದ 3 ಕೂಗಿಸ್ಕೋಬೇಕು. ಅಂದರೆ ಬೇಳೆ ಕಂಪ್ಲೀಟಾಗಿ ಬೇಯಬೇಕು. ಸೊ ಆ ಬೇಳೆ ಬೆಂದಿದೆ ಅಂತಂದರೆ ಯಾವುದೇ ಸಾಂಬಾರಾಗಲಿ ಬೇಳೆ ಹಾಕಿ ಮಾಡೋ ಸಾಂಬಾರು, ಅದು ಬೇಳೆ ಕಂಪ್ಲೀಟಾಗಿ ಬೆಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾನು ಒಂದು 3 ಕೂಗಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈಗ ಕಂಪ್ಲೀಟಾಗಿ ಇದು ಬೆಂದಿದೆ. ಈಗ ಬೆಂದಾದಮೇಲೆ ನಾವೇನು ಮಾಡಬೇಕು ಅಂದರೆ ಆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇವೆಲ್ಲ ಚೆನ್ನಾಗಿ ಬೇಳೆ ಜೊತೆ ಸ್ಮ್ಯಾಶ್ ಆಗಬೇಕು. ಅವಾಗೆಲ್ಲ ಮಸಿಯೋ ಕಡ್ಡಿ ಅಂತಲೇ ಬರ್ತಿತ್ತು. ಆ ಕಡ್ಡಿ ಏನಾದರೂ ಇದ್ದರೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ಕಡ್ಡಿ ಇಲ್ದಿರೋದ್ರಿಂದ ಈ ಸ್ಮ್ಯಾಶ್ ಮಾಡೋದನ್ನು ನಾನು ತೊಗೊಂಡಿದ್ದೀನಿ. ಸೊ ಇದರಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ನಾನು ಕಂಪ್ಲೀಟಾಗಿ ಬೆಳ್ಳುಳ್ಳಿ ಸಮೇತ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಒಗ್ಗರಣೆ ಕೊಟ್ಕೋಬೇಕು. ಲೈಕ್ ಸಾರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾಯ್ತಾ ಇದ್ದಂಗೆ ನಾವು ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಬಟ್ ಕರ್ಬೇವಿನ ಸೊಪ್ಪು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಎಣ್ಣೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾದಾದಮೇಲೆ ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೇಕು ಅಂದರೆ ನೀವು ಹಾಫ್ ಬಾಯ್ಲ್ ಮಾಡ್ಕೊಬೋದು. ಯಾಕಂದರೆ ತಿಂತಾ ಇರ್ಬೇಕಾದ್ರೆ ಬಾಯಿಗೆ ಸಿಕ್ಕರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವು ಬೇಕಂದರೆ ಆ ರೀತಿಯಲ್ಲಿ ಮಾಡ್ಕೊಬೋದು. ಸೊ ಸಾರು ಚೆನ್ನಾಗಿ ಕಾಯ್ತಾ ಇದೆ. ಹಾಗೆಯೇ ನಾನೇನು ಒಗ್ಗರಣೆ ಕೊಟ್ಕೊಂಡಿದ್ನೋ ಅದನ್ನು ಹಾಕಿದ್ದೀನಿ. ಇದಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಮತ್ತು ಗಟ್ಟಿ ಬೇಕು ಅಂತಂದ್ರೂ ಗಟ್ಟಿಗೂ ಮಾಡ್ಕೋಬೋದು. ಸೊ ನಾನಿಲ್ಲಿ ಮೀಡಿಯಮ್ಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ಕುದಿಸ್ಕೊಂಬಿಟ್ರೆ ನಮಗೆ ಸಾರಿದು ಕಂಪ್ಲೀಟು. ಸೊ ರೈಸ್ ಜೊತೆ ಆದರೂ ಮಾಡ್ಕೋಬೋದು, ಮುದ್ದೆ ಜೊತೆನೂ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬೌಲ್ ಆಫ್ ರೈಸ್ ತೊಗೊಂಡು ಬಿಸಿ ಅನ್ನ ತೊಗೊಂಡಿದ್ದೀನಿ. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಸ್ವರ್ಗ ಎಲ್ಲಿದೆಯಪ್ಪ ಅಂತಂದರೆ ಇಲ್ಲೇ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಮನೆ ಊಟ ನಿಜವಾಗ್ಲೂ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಸಾಂಬಾರನ್ನ ಒಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ.
ಸೊ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಇದು ಒಂದು ಬೌಲ್ ಆಫ್ ರೈಸ್ ತೊಗೊಂಡು ಸಾಂಬಾರನ್ನ ಸರ್ವ್ ಮಾಡಿಕೊಂಡು ಇದ್ರ ಜೊತೆಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪದ ಜೊತೆ ಮಿಕ್ಸ್ ಮಾಡಿ ತಿಂದಿದ್ದೀವಿ ಅಂತಂದರೆ ನಿಜವಾಗ್ಲೂ ಸೂಪರಾಗಿರುತ್ತೆ. ಹೆವಿ ಟೇಸ್ಟಿ ಕೂಡ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.